ಹೇ, ನೀವು ನಂದಿ ಹಿಲ್ಸ್ಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ನಂದಿ ಉಪಹಾರ ವೆಜ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಪ್ಲೇಸ್ ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತಾನೆ ಫೇಮಸ್ ಆಗಿರೋ ಈ ರೆಸ್ಟೋರೆಂಟ್ ನಲ್ಲಿ ಸೌತ್ ಚೈನೀಸ್ ಜ್ಯೂಸ್, ಚಾಟ್ಸ್, ಐಸ್ ಕ್ರೀಮ್ ಸಿಗುತ್ತೆ. ಅಂಡ್ ಇವ್ರ ಆಂಬಿಯನ್ಸ್ ಅಂತೂ ಸಿಂಪಲ್ ಅಂಡ್ ಕೂಲ್ ಆಗಿದ್ದು, ಇಲ್ಲಿ ಸೆಲ್ಫ್ ಸರ್ವಿಸ್ ಎರಡೂ ಕೂಡ ಇದೆ. ಕ್ಲೀನ್ ಅಂಡ್ ಹೈಜಿನಿಕ್ ನ ಹುಡುಕೋರಿಗೆ ಈ ರೆಸ್ಟೋರೆಂಟ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಅಂತ ಎಷ್ಟೇ ಜನ ಬಂದ್ರು ಕೂತ್ಕೊಳ್ಳೋದಕ್ಕೆ ಪ್ಲೆಂಟಿ ಆಫ್ ಸ್ಪೇಸ್ ಜೊತೆ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ಹೈವೇ ಪಕ್ಕದಲ್ಲಿ ಒಂದೊಳ್ಳೆ ನೇಚರ್ ಅಂಡ್ ಹಿಲ್ ವ್ಯೂ ಜೊತೆ ಫುಡ್ ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿಂದ ನಾವಿಲ್ಲಿ ಬಿಸಿ ಬಿಸಿ ಇಡ್ಲಿ, ಮಸಾಲ ದೋಸಾ ಜೊತೆ ಚೌಚೌಬಾತ್ ನ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅಂಡ್ ಕೊನೆಯದಾಗಿ ಹಾಟ್ ಆಗಿರೋ ವೆದರ್ ನಲ್ಲಿ ಕೂಲ್ ಆಗಿರೋ ಮೂಸಂಬಿ ಅಂಡ್ ಆಪಲ್ ಜ್ಯೂಸ್ ನ ಕುಡಿದು ಹೊಟ್ಟೆನ ತಂಪ್ ಮಾಡ್ಕೊಂಡ್ವಿ. ಇಷ್ಟಕ್ಕೆಲ್ಲ ಆಗಿದ್ದು 485 rupees. ಅಂಡ್ ಇಲ್ಲಿನ ನಂದಿ ಕಲ್ಲಿನ ವಿಗ್ರಹ ನೋಡೋದಕ್ಕೆ ಸುಂದರವಾಗಿದ್ದು ಫೋಟೋಸ್ ತಗೊಳ್ಳೋದಕ್ಕೆ ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಮೆನ್ಸ್ ಅಂಡ್ ವುಮೆನ್ಸ್ ವಾಶ್ರೂಮ್ಸ್ ಕೂಡ ಇದೆ. ತುಂಬಾ ದೂರದಿಂದ ಜರ್ನಿ ಮಾಡ್ಕೊಂಡು ಬಂದವರಿಗೆ ಈ ರೆಸ್ಟೋರೆಂಟ್ ಒಂದೊಳ್ಳೆ ರಿಫ್ರೆಶ್ಮೆಂಟ್ ನ ಕೊಡುತ್ತೆ. ನಂದಿ ಹಿಲ್ಸ್ ಗೆ ಹೋಗುವ ಹೈವೇ ರೈಟ್ ಸೈಡ್ ನಲ್ಲಿ ಈ ರೆಸ್ಟೋರೆಂಟ್ ಲೊಕೇಟ್ ಆಗಿದೆ. ನೀವು ಈ ಕಡೆ ಏನಾದ್ರೂ ಬರೋ ಪ್ಲಾನ್ ಹಾಕೊಂಡಿದ್ರೆ ಈ ನಂದಿ ಉಪಹಾರ ರೆಸ್ಟೋರೆಂಟ್ ಗೆ ವಿಸಿಟ್ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಕೊಡೋ ಒಂದೊಂದು ಲೈಕ್, ಕಮೆಂಟ್ಸ್ ಕೂಡ ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿ ತುಂಬುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.